ರಾಜ್ಯದಲ್ಲಿ ನಾಯಕತ್ವದ ಬದಲಾವಣೆಯ ಚರ್ಚೆ, ಸಂಪುಟ ಪುನರ್ರಚನೆಯ ಚರ್ಚೆಯ ಮಧ್ಯೆ ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಕೇರಳದಲ್ಲಿ ಈ ಭೇಟಿ ನಡೆದಿದೆ. ಕೇರಳದಲ್ಲಿ ಇವತ್ತು ಕೇರಳದ ನೂತನ ಸಿಎಂ ವಿ.ಡಿ. ಸತೀಶನ್ ಮುಖ್ಯಮಂತ್ರಿಯಾಗಿ ಪದಗ್ರಹಣವನ್ನ ಮಾಡಿದ್ರು. ಆ ಪದಗ್ರಹಣ ಸಮಾರಂಭಕ್ಕೂ ಮುನ್ನ ರಾಹುಲ್ ಗಾಂಧಿ ಹಾಗೆ ಸಿದ್ದರಾಮಯ್ಯ ಭೇಟಿಯಾಗಿದ್ದಾರೆ. ರಾಹುಲ್ ಗಾಂಧಿ ಅವರ ಜೊತೆ ಮಾತುಕತೆಯನ್ನ ನಡೆಸಿದ್ದಾರೆ. ಕೇವಲ ಕುಶಲೋಪರಿನ ಅಥವಾ ರಾಜ್ಯದಲ್ಲಿರುವಂತಹ ಚರ್ಚೆಗಳಿಗೆ ಸಂಬಂಧಪಟ್ಟ ಹಾಗೆ, ನಾಯಕತ್ವ ಬದಲಾವಣೆಯ ಚರ್ಚೆ, ಸಂಪುಟ ಪುನರ್ರಚನೆಯ ಚರ್ಚೆಗೆ ಸಂಬಂಧಪಟ್ಟ ಹಾಗೆ ಏನಾದರೂ ಮಾತುಕತೆಗಳು ನಡೆದಿವೆಯಾ ಅನ್ನುವಂತಹ ಕುತೂಹಲ ಮನೆ ಮಾಡಿದೆ. ಯಾಕಂದ್ರೆ ಕೇರಳದಲ್ಲಿ ವಿ.ಡಿ. ಸತೀಶನ್ ಯುಡಿಎಫ್ ಭರ್ಜರಿಯಾಗಿ ಬಹುಮತವನ್ನ ಸಾಧಿಸಿದಂತಹ ನಂತರದಲ್ಲಿ ವಿ.ಡಿ. ಸತೀಶನ್ ಅವರನ್ನ ಮುಖ್ಯಮಂತ್ರಿ ಆಗಿ ಆಯ್ಕೆ ಮಾಡುತ್ತೆ ಕಾಂಗ್ರೆಸ್ ಹೈಕಮಾಂಡ್. ಇವತ್ತು ಅವರ ಪದಗ್ರಹಣ ಸಮಾರಂಭದಲ್ಲಿ ಎಲ್ಲ ಕಾಂಗ್ರೆಸ್ ಮುಖ್ಯಮಂತ್ರಿ ಇರುವಂತಹ ರಾಜ್ಯಗಳ ಮುಖ್ಯಮಂತ್ರಿಗಳು ಹಾಗೆ ಕಾಂಗ್ರೆಸ್ನ ಹಲವು ನಾಯಕರು, ಪ್ರಿಯಾಂಕಾ ಗಾಂಧಿ ಜೊತೆಗೆ ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ ಸೇರಿದಂತೆ ಹಲವು ಟಾಪ್ ಲೀಡರ್ಸ್ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿತ್ತು. ಇದೇ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಕೇರಳದ ತಿರುವನಂತಪುರಂನಲ್ಲಿ ನಡೆದಂತಹ ವಿ.ಡಿ. ಸತೀಶನ್ ಅವರ ಪ್ರಮಾಣ ವಚನ ಸ್ವೀಕಾರ ಸಮಾರಂಭ. ಆ ಸಮಾರಂಭದಲ್ಲಿ ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗಿದ್ದಾರೆ. ಆ ಬಗ್ಗೆ ಖುದ್ದು ತಾವೇ ಫೋಟೋ ಹಾಕಿ ಟ್ವೀಟ್ ಮಾಡಿದ್ದಾರೆ ಸಿದ್ದರಾಮಯ್ಯ ಅವರು. ಪ್ರಮಾಣ ವಚನ ಸ್ವೀಕಾರ ಸಮಾರಂಭದಲ್ಲಿ ಭಾಗಿಯಾಗುವುದಕ್ಕೂ ಮುನ್ನ ಲೋಕಸಭೆಯ ವಿಪಕ್ಷ ನಾಯಕರು, ಕಾಂಗ್ರೆಸ್ನ ವರಿಷ್ಠರೂ ಆಗಿರುವಂತಹ ರಾಹುಲ್ ಗಾಂಧಿ ಅವರನ್ನ ಸೌಹಾರ್ದಯುತವಾಗಿ ಭೇಟಿ ಮಾಡಿದೆ ಅಂತ ಹೇಳಿ ತಮ್ಮ ಎಕ್ಸ್ ಖಾತೆಯಲ್ಲಿ ಹಾಕಿರುವಂತಹ ಪೋಸ್ಟ್ ಏನಿದೆ, ಆ ಪೋಸ್ಟ್ ನಲ್ಲಿ ಮೆನ್ಷನ್ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ಈ ಭೇಟಿ ಅಥವಾ ಕೇರಳದಲ್ಲಿ ಮುಖ್ಯಮಂತ್ರಿಗಳ ಪದಗ್ರಹಣದ ನಂತರದಲ್ಲಾದರೂ ರಾಜ್ಯದಲ್ಲಿರುವಂತಹ ಗೊಂದಲ, ಯಾಕಂದ್ರೆ ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯ ಬಣದಲ್ಲಿರುವಂತಹ ನಾಯಕರು, ಡಿ.ಕೆ. ಶಿವಕುಮಾರ್ ಬಣದಲ್ಲಿರುವಂತಹ ನಾಯಕರು, ಎಲ್ಲರ ಆಗ್ರಹ ಒಂದೇ, ಗೊಂದಲವನ್ನ ಬಗೆಹರಿಸಬೇಕು ಕಾಂಗ್ರೆಸ್ ಹೈಕಮಾಂಡ್. ಒಂದೋ ಸಿದ್ದರಾಮಯ್ಯ ಅವರೇ ಮುಂದುವರಿತಾರೆ ಅಂತ ಹೇಳಬೇಕು, ಹೋಲ್ಡ್ ಅಲ್ಲಿ ಇಟ್ಟಿರುವಂತಹ ಸಂಪುಟ ಪುನರ್ರಚನೆ ಏನಿದೆ ಆ ಸಂಪುಟ ಪುನರ್ರಚನೆಗೆ ಅಸ್ತು ಅಂತ ಹೇಳಬೇಕು. ಯಾಕಂದ್ರೆ ಆಲ್ರೆಡಿ 3 ವರ್ಷಗಳ ಸಮಯ ಆಗ್ಬಿಡ್ತು, ಇನ್ನು ಉಳಿದಿರೋದು ಕೇವಲ 2 ವರ್ಷ ಮಾತ್ರ. ಹೊಸಬರಿಗೆ ಅವಕಾಶವನ್ನ ಕೊಡಬೇಕು, ಅಸಮರ್ಥರಿರುವಂತಹ ಸಚಿವರನ್ನ ಹುದ್ದೆಯಿಂದ ಕೆಳಗಿಳಿಸಿ ಹೊಸಬರಿಗೆ ಅವಕಾಶವನ್ನ ನೀಡಬೇಕು. ಯಾಕಂದ್ರೆ ಮುಂಬರುವಂತದ್ದು ಚುನಾವಣಾ ವರ್ಷ 2028ಕ್ಕೆ ಕಾಂಗ್ರೆಸ್ ಸದೃಢವಾಗಿ ಸ್ಪರ್ಧೆ ಮಾಡಬೇಕಾಗತ್ತೆ. ಆ ಕಾರಣಕ್ಕಾಗಿ ಸಂಪುಟ ಪುನರ್ರಚನೆಯನ್ನ ಮಾಡಬೇಕು ಅಂತ ಹೇಳಿ ಆಗ್ರಹ ಮಾಡಿರುವಂತಹ ದೊಡ್ಡ ಶಾಸಕರ ಗುಂಪೇ ಕಾಂಗ್ರೆಸ್ನಲ್ಲಿದೆ. ಅದಕ್ಕಾಗಿ ದೆಹಲಿ ಯಾತ್ರೆಯನ್ನ ಕೈಗೊಂಡಿದ್ದು ಕೂಡ ನಿಮಗೆ ನೆನಪಿರಬಹುದು. ಸುಮಾರು 30 ಜನ ಕಾಂಗ್ರೆಸ್ನ ಶಾಸಕರು, ಕೆಲ ಹಿರಿಯ ನಾಯಕರು ಕೂಡ ಇದ್ರು. ಅದರಲ್ಲಿ ದೆಹಲಿಗೆ ಹೋಗಿದ್ರು ಸಂಪುಟ ಪುನರ್ರಚನೆಯನ್ನ ಮಾಡಬೇಕು ಅನ್ನುವಂತಹ ಕಾರಣಕ್ಕಾಗಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.